ದಾನದ ಫೋಟೋ ಎಫ್ಬಿಯಲ್ಲಿ ಹಾಕಿದ್ದೆ ತಪ್ಪಾಯ್ತಾ? ಅಕ್ರಮ ಆಸ್ತಿ ಕೇಸಲ್ಲಿ ಜಮೀರ್ಗೆ ಭಾರಿ ಆತಂಕ. ಜಮೀರ್ ಬಾಯ್ ಹಿಡಿದಿದ್ದು ಎಲ್ಲೇ? ದಾನ ಧರ್ಮ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ, ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅನ್ನೋ ಮಾತಿದೆ. ಆದ್ರೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿಷಯದಲ್ಲಿ ಅವರು ಮಾಡಿದ ದಾನದ ಫೋಟೋಗಳು ಇವತ್ತು ಅವರಿಗೆ ಕಂಟಕವಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ದಾನ ಮಾಡಿದ ಫೋಟೋಗಳನ್ನ ಫೇಸ್ಬುಕ್ ನಲ್ಲಿ ಹಾಕಿದ್ದೆ ತಪ್ಪಾಯ್ತಾ? ಏನಿದು ಅಕ್ರಮ ಆಸ್ತಿ ಕೇಸಲ್ಲಿ ಜಮೀರ್ಗೆ ಭಾರಿ ಆತಂಕ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮ್ಮಲ್ಲಿ ಒಂದು ಹಳೆ ಗಾದೆ ಮಾತಿದೆ ಗೊತ್ತಾ? ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ. ಆದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾರಾದ್ರೂ ₹100 ದಾನ ಮಾಡಿದ್ರು ಸಾಕು, ಅದನ್ನ ಫೋಟೋ ತಗೊಂಡು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿ ದೊಡ್ಡದಾಗಿ ಪ್ರಚಾರ ಪಡ್ಕೊಂತಾರೆ. ಆದ್ರೆ ಇಮ್ಯಾಜಿನ್ ಮಾಡಿ, ನೀವೇನಾದ್ರೂ ಕೈ ತುಂಬಾ ದಾನ ಧರ್ಮ ಮಾಡಿ ಆ ಫೋಟೋಗಳನ್ನ ಫೇಸ್ಬುಕ್ ನಲ್ಲಿ ಹಾಕಿದ್ದೆ ನಿಮಗೆ ದೊಡ್ಡ ಕಾನೂನಿನ ಕುಣಿಕೆಯಾದ್ರೆ ಹೇಗಿರುತ್ತೆ? ಹೌದು ಬಾಸ್, ಈಗ ರಾಜ್ಯ ರಾಜಕಾರಣದ ಪ್ರಭಾವಿ ನಾಯಕ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿಷಯದಲ್ಲೂ ಇದೇ ಆಗಿದೆ. ಜಮೀರ್ ಬಾಯ್ ತುಂಬಾ ಧಾರಾಳಿ, ಯಾರೇ ಬಂದ್ರು ಕೈ ಎತ್ತಿ ದಾನ ಮಾಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದ್ರೆ ಇವತ್ತು ಅವರು ಫೇಸ್ಬುಕ್ ನಲ್ಲಿ ಹಾಕಿಕೊಂಡ ದಾನದ ಫೋಟೋಗಳೇ ಲೋಕಾಯುಕ್ತ ಪೊಲೀಸರಿಗೆ ದೊಡ್ಡ ಸಾಕ್ಷಿಯಾಗಿ ಸಿಕ್ಬಿಟ್ಟಿವೆ. ಅಷ್ಟಕ್ಕೂ ಜಮೀರ್ ಬಾಯ್ ಎಡವಿದ್ದು ಎಲ್ಲಿ? ಅಕ್ರಮ ಆಸ್ತಿ ಕೇಸಲ್ಲಿ ಜಮೀರ್ಗೆ ಯಾಕೆ ಇಷ್ಟೊಂದು ಆತಂಕ ಶುರುವಾಗಿದೆ? ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಬಿಸಿ ಚರ್ಚೆಗೂ ಎಡೆಮಾಡಿಕೊಟ್ಟಿದೆ ಅಂದ್ರ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಜಮೀರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಅಂತ ಲೋಕಾಯುಕ್ತ ಪೊಲೀಸರು ಈಗಾಗಲೇ ರಾಜ್ಯಪಾಲರಿಗೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದಾರೆ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಲೋಕಾಯುಕ್ತ ಪೊಲೀಸರಿಗೆ ಜಮೀರ್ ಬಾಯ್ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರಬಲ ಸಾಕ್ಷಿ ಸಿಕ್ಕಿದ್ದೆ ಅವರ ಫೇಸ್ಬುಕ್ ಖಾತೆಯಿಂದ. ಜಮೀರ್ ಅವರು ಕಷ್ಟದಲ್ಲಿದ್ದ ಜನರಿಗೆ, ಬಡವರಿಗೆ ಧಾರಾಳವಾಗಿ ಹಣದ ಸಹಾಯ ಮಾಡ್ತಾ ಇದ್ರು. ಸಹಾಯ ಪಡೆದ ಜನರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಅದನ್ನು ತಮ್ಮ ಅಫಿಷಿಯಲ್ ಫೇಸ್ಬುಕ್ ಪೇಜ್ ನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ರು. ಇದರ ಜೊತೆಗೆ ಚಾಮರಾಜಪೇಟೆಯ ಜಮೀರ್ ಅವರ ಗೃಹ ಕಚೇರಿಯಲ್ಲಿ ಅವರ ಸಿಬ್ಬಂದಿ ಒಂದು ರಿಜಿಸ್ಟರ್ ಬುಕ್ ಇಟ್ಟಿದ್ರು. ಅದರಲ್ಲಿ ಯಾರೆಲ್ಲ ನೆರವು ಪಡ್ಕೊಂಡ್ರು ಅವರ ಕಂಪ್ಲೀಟ್ ಡೀಟೇಲ್ಸ್ ಬರೆದಿಡಲಾಗಿತ್ತು. ಲೋಕಾಯುಕ್ತ ಪೊಲೀಸರು ಜಮೀರ್ ಅವರ ಕಚೇರಿ ಮೇಲೆ ರೇಡ್ ಮಾಡಿದಾಗ ಈ ನೋಂದಣಿ ಪುಸ್ತಕ ಸಿಕ್ಕಿದೆ. ಇತ್ತ ಫೇಸ್ಬುಕ್ ಅಕೌಂಟ್ ಕೂಡ ಜಾಲಾಡಿದ್ದಾರೆ. ದಾನ ಧರ್ಮದ ಲೆಕ್ಕನೇ ಬರೋಬ್ಬರಿ ₹2 ಕೋಟಿ ದಾಟಿದೆ. ಈಗ ಪೊಲೀಸರು ಜಮೀರ್ ಅವರ ಒಟ್ಟು ಆದಾಯ ಮತ್ತು ಈ ದಾನದ ಲೆಕ್ಕವನ್ನ ತಕ್ಕಡಿಯಲ್ಲಿಟ್ಟು ತೂಗಿ ನೋಡಿದಾಗ ಅಕ್ರಮ ಸಂಪತ್ತಿನ ಅಸಲಿ ಕತೆ ಬಯಲಾಗಿದೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರಬಹುದು, ಅಲ್ಲಪ್ಪ ದಾನ ಮಾಡೋದು ತಪ್ಪ, ಅದಕ್ಕೆ ಕೇಸ್ ಹಾಕ್ತಾರೆ ಅಂತ. ಬಾಸ್, ದಾನ ಮಾಡೋದು ತಪ್ಪಲ್ಲ, ಆದ್ರೆ ನಿಮ್ಮ ಆದಾಯ ಎಷ್ಟು, ನೀವು ಮಾಡ್ತಿರೋ ಖರ್ಚೆಷ್ಟು ಅನ್ನೋದು ಮುಖ್ಯ ಅಲ್ವಾ? ಜಮೀರ್ ಅವರು ತಮ್ಮ ಚುನಾವಣಾ ಅಫಿಡವಿಟ್ ನಲ್ಲಿ ತಮಗೆ 3 ಆದಾಯದ ಮೂಲ ಅಂತ ತೋರಿಸಿದ್ದಾರೆ. ಒಂದು ಶಾಸಕ ಸಚಿವರಾಗಿ ಬರೋ ಸಂಬಳ ಮತ್ತು ಭತ್ಯೆ, ಇನ್ನೊಂದು ಅವರ ಫೇಮಸ್ ನ್ಯಾಷನಲ್ ಟ್ರಾವೆಲ್ಸ್ ಬಸ್ ಉದ್ಯಮ. ಇದರ ಪ್ರಕಾರ ಅವರ ವಾರ್ಷಿಕ ಆದಾಯ ಕೇವಲ ₹15 ಲಕ್ಷ ಅಷ್ಟೇ. ಆದ್ರೆ ಅವರ ಲೈಫ್ ಸ್ಟೈಲ್ ನೋಡಿದ್ರೆ ನಿಜಕ್ಕೂ ತಲೆ ತಿರುಗುತ್ತೆ. ಲೋಕಾಯುಕ್ತ ಪೊಲೀಸರ ವರದಿ ಪ್ರಕಾರ ಜಮೀರ್ ಅವರು ತಮ್ಮ ಆದಾಯಕ್ಕಿಂತ ಬರೋಬ್ಬರಿ 26ರಿಂದ 30 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಕಾನೂನು ಬಾಹಿರವಾಗಿ ಸಂಪಾದನೆ ಮಾಡಿದ್ದಾರೆ. ಅಂದ್ರೆ ಅವರ ಆದಾಯಕ್ಕಿಂತ ಶೇಕಡ 50ರಷ್ಟು ಅಧಿಕ ಆಸ್ತಿ ಗಳಿಸಿದ್ದಾರೆ. ಆದಾಯವೇ ಇಲ್ಲದಿದ್ದಾಗ ದಾನ ಧರ್ಮ, ಹಣ ಎಲ್ಲಿಂದ ಬಂತು ಅಂತ ಪೊಲೀಸ್ ತನಿಖೆ. ಅದರಲ್ಲೂ ಕೊರೋನಾ ಟೈಮ್ ನೆನಪಿದ್ಯಾ ನಿಮ್ಗೆ? ಕೊರೋನಾ ಬಂದಾಗ 3 ವರ್ಷಗಳ ಕಾಲ ಇಡೀ ಸಾರಿಗೆ ಉದ್ಯಮ ಅಂದ್ರೆ ಟ್ರಾವೆಲ್ಸ್ ಬಿಸ್ನೆಸ್ ಸಂಪೂರ್ಣ ನಷ್ಟದಲ್ಲಿತ್ತು. ಜಮೀರ್ ಅವರ ಆದಾಯದ ಮೂಲವೇ ಮುಚ್ಚಿ ಹೋಗಿದ್ದ ಆ ಸಂಕಷ್ಟದ ಸಮಯದಲ್ಲೂ ಜಮೀರ್ ಬಾಯ್ ಕೋಟಿ ದಾನ ಮಾಡ್ತಿದ್ರು. ಇದೇ ಲೋಕಾಯುಕ್ತ ಪೊಲೀಸರಿಗೆ ಈಗ ದೊಡ್ಡ ಡೌಟ್ ಬರೋಕೆ ಕಾರಣವಾಯ್ತು. ಆದಾಯವೇ ಇಲ್ಲದಿದ್ದಾಗ ದಾನ ಮಾಡೋಕೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಈ ಹಣದ ಹಿಂದಿರೋ ಆ ಅಡಗಿರೋ ಶಕ್ತಿ ಯಾರು ಅಂತ ಪೊಲೀಸರು ತನಿಖೆ ಮಾಡಿದಾಗ ಅಕ್ರಮ ಆಸ್ತಿಯ ಲಿಂಕ್ ಸಿಗ್ತಿದೆ. ಇನ್ನ ಜಮೀರ್ ಅವರು 2005ರಲ್ಲಿ ಮೊದಲ ಬಾರಿಗೆ ಶಾಸಕರಾಗೋ ಮುನ್ನ ಅವರ ಆಸ್ತಿ ಎಷ್ಟಿತ್ತು ಗೊತ್ತಾ? ಮೈಸೂರಲ್ಲಿ ಒಂದು ಸೈಟು, ಬೆಂಗಳೂರಿನ ಸದಾಶಿವನಗರದಲ್ಲಿ ಒಂದು ಫ್ಲಾಟ್, ಆಮೇಲೆ ಬ್ಯಾಂಕ್ ಅಕೌಂಟ್ ನಲ್ಲಿ ಸ್ವಲ್ಪ ಹಣ ಇತ್ತಷ್ಟೇ. ಆದ್ರೆ ಶಾಸಕ ಸಚಿವರಾದ್ಮೇಲೆ ಅವರ ಆಸ್ತಿ ರಾಕೆಟ್ ವೇಗದಲ್ಲಿ ಬೆಳೆದಿದೆ. ಶಿವಾಜಿನಗರದಲ್ಲಿ ಬರೋಬ್ಬರಿ 20 ಕೋಟಿಗೂ ಅಧಿಕ ಮೌಲ್ಯದ ರಾಯಲ್ ಬಂಗಲೆ ಕಟ್ಟಿದ್ದಾರೆ. ಮಗಳ ಮದುವೆಯನ್ನ ₹4 ಕೋಟಿ ಖರ್ಚು ಮಾಡಿ ಅರಮನೆ ತರ ಅದ್ದೂರಿಯಾಗಿ ಮಾಡಿದ್ದಾರೆ. ಪುತ್ರನ ಸಿನಿಮಾಗಳಿಗೆ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಳೆದ 20 ವರ್ಷಗಳಲ್ಲಿ ತಮ್ಮ ಕುಟುಂಬ ಮತ್ತು ಆಪ್ತರ ಜೊತೆ ಸೌದಿ ಅರೇಬಿಯಾ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಬರೋಬ್ಬರಿ 30 ಬಾರಿ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದಾರೆ. ಇನ್ನ 2005ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಜಮೀರ್ ಸತತ 20 ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ. 2 ಬಾರಿ ಸಚಿವರಾಗಿದ್ದಾರೆ. ಈ ಅವಧಿಯಲ್ಲಿ ಅವರ ವೇತನ, ಭತ್ಯೆ ಹಾಗೂ ನ್ಯಾಷನಲ್ ಟ್ರಾವೆಲ್ಸ್ ನಿಂದ ಆದಾಯ ಬಂದಿದೆ. ಆದ್ರೆ ಬೇರೆ ಆದಾಯದ ಮೂಲವಿಲ್ಲ. ಎಸಿಬಿ ಪೊಲೀಸರು ಜಮೀರ್ ಅಹಮದ್ ಅವರ ನಿವಾಸ, ಕಚೇರಿಗಳ ಮೇಲೆ 2022ರಲ್ಲಿ ದಾಳಿ ನಡೆಸಿದ್ರು. ಅಲ್ಲಿಯವರೆಗೂ ಅಧಿಕೃತ
ಅಧಿಕೃತ ಆದಾಯ, ಅವರ ಹಾಗೂ ಕುಟುಂಬಸ್ಥರ ಹೆಸರಿನಲ್ಲಿರುವ ಸ್ಥಿರ ಚರಾಸ್ತಿಯನ್ನ ಕ್ರೋಢೀಕರಿಸಿ ಮೌಲ್ಯಮಾಪನ ಮಾಡಲಾಗಿದೆ. ಜಮೀರ್ 2005ರಿಂದ ತಮ್ಮ ಕುಟುಂಬಸ್ಥರು ಹಾಗೂ ಆಪ್ತರೊಂದಿಗೆ ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳಿಗೆ 30 ಬಾರಿ ಪ್ರಯಾಣ ಕೈಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ದಾಖಲೆ ಪರಿಶೀಲನೆಯಾಗಿದೆ ಅಂತ ಮೂಲಗಳು ತಿಳಿಸಿವೆ. ಇವೆಲ್ಲದರ ಜೊತೆಗೆ ಬಿಗ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಜಮೀರ್ ಅವರು ಮಾಜಿ ಸಚಿವ ಚೆಲುವರಾಯಸ್ವಾಮಿ, ನಟಿ ರಾಧಿಕಾ ಕುಮಾರಸ್ವಾಮಿ, ಶಾಸಕ ಎಚ್.ಸಿ. ಬಾಲಕೃಷ್ಣ ಇವರಿಂದ ಕೋಟಿ ಸಾಲ ಪಡೆದಿರೋದಾಗಿ ಡಿಕ್ಲೇರ್ ಮಾಡಿದ್ರು. ಆದ್ರೆ ಆ ಸಾಲವನ್ನ ವಾಪಸ್ ಕೊಟ್ಟಿದ್ದಕ್ಕೆ ಯಾವುದೇ ಸರಿಯಾದ ಲೆಕ್ಕ ಕೊಟ್ಟಿಲ್ಲ. ಈ ಎಲ್ಲಾ ಲೆಕ್ಕಾಚಾರಗಳನ್ನ ಕಲೆ ಹಾಕೋಕೆ ಲೋಕಾಯುಕ್ತ ಪೊಲೀಸರು ಬರೋಬ್ಬರಿ 10,000ಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಜಾಲಾಡಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ದ ಜಮೀರ್ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಜಮೀರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಎಷ್ಟು ಕ್ಲೋಸ್ ಅಂದ್ರೆ ಸಿದ್ದು ನೆರಳು ಅಂದ್ರೂ ತಪ್ಪಿಲ್ಲ. ಆದ್ರೆ ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ನೋಡಿ. ಟ್ವಿಸ್ಟ್ ಸಿಕ್ಕಿದ್ದೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಲ್ಲಿ. ಅಲ್ಲಿ ಜಮೀರ್ ಅವರು ಸಿದ್ದರಾಮಯ್ಯ ಮತ್ತು ಪಕ್ಷದ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡ್ರು ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂತು. ಅಷ್ಟೇ, ಆಪೋಸಿಟ್ ಗ್ಯಾಂಗ್ಗೆ ಜಮೀರ್ ಅವರನ್ನ ಸೈಡ್ ಲೈನ್ ಮಾಡೋಕೆ ಇದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೇನ್ ಬೇಕು ಹೇಳಿ. ಇದನ್ನೇ ಯೂಸ್ ಮಾಡಿಕೊಂಡು ಜಮೀರ್ ಅವರನ್ನ ಸ್ವಲ್ಪ ದೂರ ಇಡೋ ತರ ಪ್ಲಾನ್ ನಡೀತು. ಕತೆ ಅಲ್ಲಿಗೆ ಮುಗಿಯಲ್ಲ ಬಾಸೋ. ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ಜಮೀರ್ ಬೆಂಬಲಿಗರು ಸುಮ್ನೆ ಕೂರ್ಲಿಲ್ಲ. ನಮ್ಮ ನಾಯಕನಿಗೆ ಮತ್ತೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಜೋರಾಗಿ ಕೂಗಿ ಎಬ್ಬಿಸಿದ್ರು. ಇದೇ ವಿಚಾರವಾಗಿ ಬೆಂಬಲಿಗರು ಸಿದ್ದರಾಮಯ್ಯನವರ ಹತ್ತಿರ ಕೇಳೋಕ್ ಹೋದಾಗ ಏನಾಯ್ತು ಗೊತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಖತ್ ವೈರಲ್ ಆಗಿತ್ತು. ಅದರಲ್ಲಿ ಸಿದ್ದರಾಮಯ್ಯನವರು ಜಮೀರ್ ನನ್ನ ಆಪ್ತ ಅಂದ ಮಾತ್ರಕ್ಕೆ ಬೆನ್ನಿಗೆ ಚೂರಿ ಹಾಕಬಹುದಾ ಅಂತ ಕೇಳಿದ್ರು ಅನ್ನೋ ಚರ್ಚೆ ದೊಡ್ಡದಾಗಿ ನಡೀತು. ಆ ಒಂದು ಡೈಲಾಗ್ ಇಡೀ ಪೊಲಿಟಿಕಲ್ ಹವಾ ಬದಲಾಯಿಸಿ ಬಿಡ್ತು. ಅಲ್ಲಿಗೆ ಜಮೀರ್ ಅವರು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರ ವಿರೋಧವು ಕಟ್ಕೊಂಡ್ರ ಅನ್ನೋ ದೊಡ್ಡ ಅನುಮಾನ ಎಲ್ಲರನ್ನೂ ಕಾಡೋಕೆ ಶುರುವಾಯ್ತು. ಇದೆಲ್ಲದರ ಮಧ್ಯೆ ಈಗ ಅಸಲಿ ಕ್ಲೈಮ್ಯಾಕ್ಸ್ ಶುರುವಾಗಿದೆ ನೋಡಿ. ಇತ್ತ ಡಿ.ಕೆ. ಶಿವಕುಮಾರ್ ಸಂಪುಟದ 2ನೇ ಹಂತದ ವಿಸ್ತರಣೆಗೆ ಕೌಂಟ್ ಡೌನ್ ಫಿಕ್ಸ್ ಆಗಿದೆ. ಈಗಲಾದ್ರೂ ಮಂತ್ರಿ ಸ್ಥಾನ ಸಿಗುತ್ತಾ ಅಂತ ಜಮೀರ್ ಕಾಯ್ತಾ ಇರೋ ಟೈಮಲ್ಲಿ ಅವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಲೋಕಾಯುಕ್ತ ಮೆಟ್ಟಿಲೇರಿದೆ. ಏನ್ ಟೈಮಿಂಗ್ ಅಲ್ವಾ? ಮಂತ್ರಿ ಮಂಡಲದ ವಿಸ್ತರಣೆ ಹೊತ್ತಲ್ಲೇ ಲೋಕಾಯುಕ್ತ ಕೇಸ್ ರೀಚ್ ಆಗಿರೋದು ಹಲವು ಅನುಮಾನಗಳನ್ನಂತೂ ಹುಟ್ಟು ಹಾಕ್ತಿದೆ. ಇದೊಂದು ಕಾಕತಾಳೀಯನ ಅಥವಾ ಜಮೀರ್ ಅವರನ್ನ ರಾಜಕೀಯವಾಗಿ ಕಟ್ಟಿ ಹಾಕೋಕೆ ನಡೆದಿರೋ ಇನ್ಸೈಡ್ ಗೇಮ್ ಅನ್ನೋ ಪ್ರಶ್ನೆ ಕಾಡದೇ ಇರಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ರಾಜಕಾರಣದಲ್ಲಿ ಹೈ ಪ್ರೊಫೈಲ್ ಲೈಫ್ ಸ್ಟೈಲ್ ಮೈಂಟೈನ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ದಾನ ಧರ್ಮದ ಪಬ್ಲಿಸಿಟಿ ತಗೊಳ್ಳೋದು ಎಷ್ಟು ಡೇಂಜರ್ ಅಂತ. ಜಮೀರ್ ಬಾಯ್ ಬಡವರಿಗೆ ಸಹಾಯ ಮಾಡಿದ್ದು ಒಳ್ಳೇದೇ ಇರಬಹುದು, ಆದ್ರೆ ಕಾನೂನಿನ ಮುಂದೆ ಆದಾಯದ ಮೂಲಕ್ಕೆ ಲೆಕ್ಕ ಕೊಡಬೇಕಲ್ವಾ? ಈಗ ಲೋಕಾಯುಕ್ತ ಪೊಲೀಸರ ರಿಪೋರ್ಟ್ ರಾಜ್ಯಪಾಲರ ಕೈಯಲ್ಲಿದೆ. ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ರೆ ಜಮೀರ್ ಬಾಯ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಿದೆ. ಇದರ ಬಗ್ಗೆ ನೀವೇನಂತೀರಾ? ಜಮೀರ್ ಅವರು ಮಾಡಿದ್ದು ತಪ್ಪಾ ಅಥವಾ ರಾಜಕೀಯವಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದ್ಯಾ? ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ವಿಡಿಯೋ ಕೆಳಗಿರೋ ರೆಡ್ ಬಟನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರಾಜಕೀಯ ಸ್ಟೋರಿ ಜೊತೆ ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.